ಎಲಿಕಲ್ ಪ್ರೀಮಿಯರ್ ಲೀಗ್ ಐಪಿಎಲ್ ಸೀಸನ್ 8ರ ಬಹುಮಾನ ವಿತರಣೆ ಕಾರ್ಯಕ್ರಮದ ಕುರಿತು ಶಾಸಕ ವಿಜಯಾನಂದ್ ಕಾಶಪ್ಪನವರ ಸುದ್ದಿಗೋಷ್ಠಿ. ಕಳೆದ 32 ದಿನಗಳಿಂದಲೂ ನಗರದ ಆರ್ ವೀರಮಣಿ ಕ್ರೀಡಾಂಗಣದಲ್ಲಿ ಹುನಗುಂದ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್, ಎಲಿಕಲ್ ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆದ ಎಲಿಕಲ್ ಪ್ರೀಮಿಯರ್ ಲೀಗ್ 2025ರ ಸೀಸನ್ 8ರ ಮುಕ್ತಾಯ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವು ಜನವರಿ 12ರಂದು ಸೋಮವಾರದಂದು ಜರುಗಲಿದೆ ಎಂದು ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ವೀರಮಣಿ ಮೈದಾನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಶಾಸಕರು ಮಾತನಾಡುತ್ತಾ, ಯುವಕರಲ್ಲಿ ಕ್ರೀಡಾಸಕ್ತಿಯನ್ನು ಬೆಳೆಸುವ ಉದ್ದೇಶದಿಂದ ಈ ಕ್ರಿಕೆಟ್ ಆಟವನ್ನು ಆಡಿಸಲಾಗ್ತಾ ಇದೆ. ಎಲ್ಲ ತಂಡಗಳಲ್ಲಿ 8 ಗ್ರಾಮೀಣ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ ಎನ್ನುತ್ತಾ, ಮುಕ್ತಾಯ ಸಮಾರಂಭದ ಮುನ್ನ ಜನವರಿ 11ರಂದು ರವಿವಾರ 18 ವರ್ಷದ ಒಳಗಿನ ಬೆಂಗಳೂರು ಮತ್ತು ಮೈಸೂರು ಮಹಿಳಾ ಕ್ರಿಕೆಟ್ ತಂಡದವರಿಂದ ಪ್ರದರ್ಶನ ಇದೆ. ನೋಡಲು ಬರುವ ಪ್ರೇಕ್ಷಕರಿಗೆ ಶುದ್ಧ ಕುಡಿಯುವ ನೀರು, ಕುರ್ಚಿ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಪುರುಷ ಆಟಗಾರರು, ಕ್ರೀಡಾಪಟುಗಳು ಆಗಮಿಸಿ ಯಶಸ್ವಿಗೊಳಿಸುವಂತೆ ಶಾಸಕ ಕಾಶಪ್ಪನವರ್ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಂಡಿದ್ದಾರೆ. ಅಸೋಸಿಯೇಷನ್ ಉಪಾಧ್ಯಕ್ಷ ಶಿವಾನಂದ ಮುಚ್ಕಂಡಿ, ಮಹಂತೇಶ ಕಾರ್ಯದರ್ಶಿ ನರಗುಂದ, ಸಹ ಕಾರ್ಯದರ್ಶಿ ಶಬ್ಬೀರ್ ಬಾಗವಾನ, ಅಮೃತ್ ಬಿಜ್ಜಳ್, ಮಹಂತೇಶ್ ನಾಲ್ವಡದ, ಮೌಲೇಶ್ ಬಂಡಿವಡ್ಡರ್, ಮಹಂತೇಶ್ ತಿಮ್ಮಾಪುರ್, ವಿಶ್ವನಾಥ್ ಪಾಟೀಲ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕೆಂಬಾವಿ ಹಿರೇಮಠ್, ಪ್ರಶಾ ಪವರ್ ಟಿವಿ, ಇಲ್ಕಲ್. 8ರ ಒಂದು ಪಂದ್ಯಾವಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿ ಸುಮಾರು 32 ದಿವಸಗಳಾಯಿತು. ಲೀಗ್ ಮ್ಯಾಚು ಈಗಾಗಲೇ ಅಂತಿಮಗೊಂಡಿದೆ, ನಿನ್ನೆ ತಾನೇ. ಇವತ್ತು ಪ್ಲೇ ಆಫ್ ಮ್ಯಾಚ್ ಪ್ರಾರಂಭ ಆಗಿದೆ. ಪ್ರಥಮವಾಗಿ ಪ್ಲೇ ಆಫ್ ಮ್ಯಾಚ್ ಅಂದರೆ ಸೆಮಿಫೈನಲ್, 3 ಮ್ಯಾಚ್ ಸೆಮಿಫೈನಲ್ ಇರುತ್ತೆ ಮತ್ತು 1 ಫೈನಲ್ ಪಂದ್ಯಾವಳಿ ಇರುತ್ತೆ. ಅದರ ಮಧ್ಯೆ ದಿನಾಂಕ 11ನೇ ತಾರೀಕಿನಂದು ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಆಡಿದಂಥ ಅಂಡರ್ 19 ಮಹಿಳಾ ತಂಡ, ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು, 2 ಮೈಸೂರಿನ ಮತ್ತು ಬೆಂಗಳೂರು ತಂಡ, 2 ತಂಡಗಳು ಇಲ್ಲಿ ಪ್ರದರ್ಶನ ಒಂದು ಮ್ಯಾಚನ್ನಾಗಿ ಪ್ರದರ್ಶನವನ್ನು ಮಾಡಲಿದ್ದಾರೆ. ಅದು ದಿನಾಂಕ 11ನೇ ತಾರೀಕು ಸಂಡೇ ದಿವಸ, ಅದೇ ದಿನಾಂಕ 11 ಸಂಡೇ. ಈ ಒಂದು ಪಂದ್ಯಾವಳಿ ಬಹಳ ವಿಶೇಷವಾಗಿ ಸುಮಾರು 14 ತಂಡದ ಮಾಲೀಕರು ಹೊಂದಿರುವಂಥ ಒಂದು ಕ್ರೀಡಾಕೂಟ ನಾವು ಏರ್ಪಡವನ್ನು ಮಾಡಿದ್ವಿ. ಅದರಲ್ಲಿ 14 ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು 18 ಜನ, ಒಂದು ತಂಡಕ್ಕೆ 18 ಜನ. ಅದರಲ್ಲಿ ಕಡ್ಡಾಯವಾಗಿ 6 ಜನ ನಾವು ಗ್ರಾಮೀಣ ಕ್ರೀಡೆಗಳಿಗೆ, ಏನು ನಮ್ಮ ಹುನಗುಂದ ಮತಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ, ಅದು ಗ್ರಾಮೀಣ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ 6 ಜನ ಕಡ್ಡಾಯವಾಗಿ ಒಂದು ತಂಡದಲ್ಲಿ ಆಡಬೇಕು ಅಂತೇಳಿ ನಾವು ನಿರ್ದೇಶನ ಮಾಡಿದ್ದೀವಿ. ಆ ರೀತಿ ಈಗಾಗಲೇ 32 ದಿವಸಗಳ ಪಂದ್ಯಾವಳಿ ಬಹಳ ಯಶಸ್ವಿಯಾಗಿದೆ. ಇವತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ, ಏನು ದಿನಾಂಕ 11ನೇ ತಾರೀಕು ನಡೆಯುವಂಥ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ಗೆ ನಾವು ಈಗಾಗಲೇ ನಮ್ಮ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಈಗಾಗಲೇ ಪತ್ರವನ್ನು ಕಳಿಸಿದ್ದೀವಿ. ನಮ್ಮ ಉಪಾಧ್ಯಕ್ಷರಾದಂಥ ಶಿವಾನಂದ ಮುಚ್ಕಂಡಿಯವರು ಮತ್ತು ನಮ್ಮ ಕಾರ್ಯದರ್ಶಿಯಾದಂಥ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು, ನಮ್ಮ ಹತ್ರ ಏನು ನಮ್ಮ ಅಸೋಸಿಯೇಷನ್ನ ಸದಸ್ಯರಾದ ಶಬ್ಬೀರ್ ಬಾಗವಾನಿ ಇರ್ಬೋದು, ನಮ್ಮ ಅಮೃತ್ ಬಿಜ್ಜಲ್ ಇರ್ಬೋದು, ಮಹಂತೇಶ್ ನಾಲ್ವಡ್ದವರು, ನಮ್ಮ ನಾಗಣ್ಣ ಬಾರಿಗಿಡ್ದವರು ಮತ್ತು ಮೌಲೇಶ್ ಬಂಡಿವಡ್ಡ, ಇವೆಲ್ಲರನ್ನ ಒಳಗೊಂಡಂತೆ ಈ ಒಂದು ಪಂದ್ಯಾವಳಿ ಭಾಳ ಯಶಸ್ವಿಯಾಗಿ ಬಂದಿದೆ. ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೀವಿ. ಏನು ದಿನಾಂಕ 12ನೇ ತಾರೀಕಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ. ಈಗ 4 ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೀತದೆ. ಇವತ್ತು ಮತ್ತು ನಾಳೆ, ನಾಡಿದ್ದು ಏನು ಒಂದು ಪ್ರದರ್ಶನ ಒಂದು ಪಂದ್ಯಾವಳಿ ಆಗುತ್ತೆ, ತದನಂತರ ಫೈನಲ್ ಪಂದ್ಯಾವಳಿ ಆಗುತ್ತೆ. ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ SR ಕಂಠಿಯವರ ರೂಪದಲ್ಲಿ ಏನೋ ಒಂದು ಫೈನಲ್ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು
ಅನೇಕ ಮನೋರಂಜನೆ ಕಾರ್ಯಕ್ರಮಗಳು ಕೆಲವಷ್ಟು ಕಲಾವಿದರು ಬಂದು ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮ ನಡೀತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಇಳಕಲ್ ದೃಶ್ಯ ಹಾಗೂ ಮುದ್ರ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಹುಡುಗರು ಮತ್ತು ಕ್ಷೇತ್ರದ ಜನತೆಗೆ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನು ನಾನು ಕೊಡೋದಕ್ಕೆ ಬಯಸ್ತೇನೆ. ತಾವೆಲ್ಲರೂ ಬಂದು ಈಗಾಗಲೇ ಕಳೆದ 32 ದಿವಸಗಳಿಂದ ಅನೇಕ ಕ್ರೀಡಾ ಪ್ರೋತ್ಸಾಹಕರು ಅಭಿಮಾನಿಗಳು ಬಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಫೈನಲ್ ಪಂದ್ಯಾವಳಿಗೂ ಕೂಡ ತಾವೆಲ್ಲರೂ ಬಂದು ಆಗಮಿಸಿ ವಿದ್ಯಾರ್ಥಿನಿಗಳಾಗಿರ್ಬೋದು ಬಂದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಇವತ್ತೇನು ನಮ್ಮ ಕ್ರೀಡಾಕೂಟ ಕಳೆದ 8 ಸೀಸನ್ ಭಾಳ ಯಶಸ್ವಿಯಾಗಿ ನಡೆದು ಬಂದಿದೆ. ಯಾಕಂದರೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನು ಕ್ರೀಡಾ ಆಸಕ್ತಿಯನ್ನು ಇವತ್ತು ಇಚ್ಛಾಶಕ್ತಿಯನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋದೇ ಒಂದೇ ಕಾರಣ. ಇದು ರಾಜಕೀಯ ಉದ್ದೇಶಕ್ಕಾಗಿ ಆಗಿ ಅಲ್ಲ. ಕೆಲವಷ್ಟು ಜನ ಮಾತಾಡ್ತಾರೆ ಇಲ್ಲಿ ಬೆಟ್ಟಿಂಗ್ ನಡೀತೆ, ಇಲ್ಲಿ ಅನೇಕ ರೀತಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವೆ ಅಂತೇಳಿ ಕೆಲವಷ್ಟು ಜನಕ್ಕೆ. ಯಾಕಂದರೆ ಯಾರಿಗೆ ಕೈಲಿ ಆಗೋದಿಲ್ಲ ಅವ್ರು ಮಾತಾಡುವಂಥ ಮಾತುಗಳಿವೆ. ಯಾಕಂದರೆ ಅವ್ರಿಗೆ ಆ ಶಕ್ತಿ ದೇವರು ಕೊಟ್ಟಿಲ್ಲ ಪಾಪ. ಯಾಕಂದರೆ ಅವ್ರಿಗೆ ಆ ಇಚ್ಛಾಶಕ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಸುಮ್ಮನೆ ಅಲ್ಲಿ ಬೆಟ್ಟಿಂಗ್ ನಡೆಯುತ್ತೆ, ಇತರ ಚಟುವಟಿಕೆಗಳು ನಡೀತಾವೆ ಅನ್ನೋದು ಒಂದು ಕ್ರೀಡಾ ಕುಲಕ್ಕೆ ಅವಮಾನವನ್ನು ಮಾಡಿರುತ್ತೆ. ಮತ್ತು ಕಲಾವಿದರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು. ನಮ್ಮ ರಾಜ್ಯ ಕಂಡ ಒಬ್ಬ ಅತ್ಯುತ್ತಮ ನಟ ನಮ್ಮ ಡಾಲಿ ಧನಂಜಯ ಆಗಿರ್ಬೋದು, ಒಳ್ಳೆಯ ನಟರು, ಮತ್ತು ಸಪ್ತಮಿ ಗೌಡ ಒಂದು ಒಳ್ಳೆಯ ಕಲಾವಿದೆ, ಇಡೀ ರಾಜ್ಯ ಕಂಡ ಒಂದು ಶ್ರೇಷ್ಠ ಕಲಾವಿದೆ ಅನಿಸ್ಕೊಂಡಂಥ ಒಂದು ಚಲನಚಿತ್ರ ಕೂಡ ಬಂತು ಲಾಂಧಾರ ಅಂತ ಒಂದು ನಟನೆಯನ್ನು ಮಾಡಿದಂಥ ನಾಯಕಿ ನಟಿ. ಮತ್ತು ರಾಗಿಣಿಯವರು ಬಂದಿತ್ತು, ಮತ್ತು ಇನ್ನು ಅನೇಕ ಜನ ಸಂಜನಾ ಅವರು ಬಂದಿದ್ದರು, ಮತ್ತು ನಮ್ಮ ಬಾಳು ಬಳ್ಗುಂದಿಯವರು ಬಂದಿದ್ದರು. ಅನೇಕ ಜನ ಕಲಾವಿದರಿಗೆ ಅವಮಾನ ಮಾಡುವಂಥದ್ದು ಮತ್ತು ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು ಇವರು ಹುಟ್ಟುಗುಣ. ಆ ಹುಟ್ಟುಗುಣಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಏನೇ ಅಂದರೂ ಕೂಡ ನಾವು ನಿಲ್ಲಿಸೋದಿಲ್ಲ. ಇವತ್ತು ಬೆಟ್ಟಿಂಗ್ ಬಗ್ಗೆ ಅವರು ಮಾತಾಡ್ತಾರೆ. ಮತ್ತು ರಾಷ್ಟ್ರದಲ್ಲಿ IPL ನಡೆಯುತ್ತೆ, ಅನೇಕ ಪಂದ್ಯಾವಳಿ ನಡೀತಾವೆ. ಯಾವ ರೀತಿ ಬೆಟ್ಟಿಂಗ್ ಆಗುತ್ತೆ, ಅದರ ಮೂಲ ಕಾರಣ ಯಾರು ಅನ್ನೋದನ್ನು ನಾನು ಹೇಳಬಲ್ಲೆ. ಆದರೆ ಆ ವಿಷಯಕ್ಕೆ ದೂರಕ್ಕೆ ಹೋಗೋದಿಲ್ಲ. ಆದರೆ ಇವ್ರಿಗೆ ಹೇಳೋದಿಷ್ಟೇ, ನಿಮಗೆ ಆ ಒಂದು ಆಸಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ನೀವು ಮಾಡುವಂಥದ್ದು ದೇವರು ಈ ಜನ್ಮದಾಗ ಬರೆಯೋದಿಲ್ಲ. ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡಿ. ನೀವು ಸುಮ್ಮನೆ ಕೂತ್ಕೊಂಡು ಟೀಕೆ ಮಾಡುವಂಥದ್ದು, ಟಿಪ್ಪಣಿ ಮಾಡುವಂಥದ್ದು ಸರಿಯಲ್ಲ. ಸಮಾಜ ನೋಡ್ತಾ ಇದೆ, ಯುವಕರು ನೋಡ್ತಾ ಇದ್ದಾರೆ, ಕ್ರೀಡಾಪಟುಗಳು ನೋಡ್ತಾ ಇದ್ದಾರೆ, ಕಲಾವಿದರು ನೋಡ್ತಾ ಇದ್ದಾರೆ. ಕಲಾವಿದರಿಗೆ ಏನು ಮಾಡಿದ್ರಿ, ಕ್ರೀಡಾಪಟುಗಳಿಗೆ ಏನು ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ. ನಾವು ಈ ಒಂದು ಹೊನ್ನೂರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನನ್ನು ಇವತ್ತು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಕ್ರೀಡಾಪಟುಗಳಿಗೆ, ಕ್ರೀಡಾ ಆಸಕ್ತಿ ಇರುವಂಥ ಯುವಕರಿಗೆ ನಾವು ಪ್ರೋತ್ಸಾಹಿಸೋದೇ ನಮ್ಮ ಮೂಲ ಉದ್ದೇಶ. ಅಂದರೆ ಕ್ರೀಡೆಯನ್ನು ಉಳಿಸಬೇಕು, ಕ್ರೀಡೆಯನ್ನು ಬೆಳೆಸಬೇಕು, ಅದ್ರ ಜೊತೆಗೆ ಕಲಾವಿದರನ್ನು ಕೂಡ. ಯಾಕಂದರೆ ಈ ನಾಡಿನ ಹೆಸರಾಂತ ಕಲಾವಿದರಿದ್ದಾರೆ. ಪಕ್ಷಾತೀತವಾಗಿ ಈ ಆಟ ಆಡ್ತಾ ಇದ್ದೀವಿ, ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಇಲ್ಲೇನು ಕ್ರೀಡಾಪಟುಗಳು ಬಂದಿದ್ದಾರೆ, ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದಂಥವ್ರಲ್ಲ. ಗ್ರಾಮೀಣ ಮಟ್ಟದ ಯಾರೇ ಕ್ರೀಡೆ ಬಂದು ಇಲ್ಲಿ ಒಂದು ಟ್ರಯಲ್ನಲ್ಲಿ ಭಾಗವಹಿಸಿದ್ದಾರೆ, ಅವ್ರಿಗೆಲ್ಲರಿಗೂ ಅವಕಾಶ ಕೊಟ್ಟಿದೆ. ಇದು ಪಕ್ಷಾತೀತವಾದಂಥ ವ್ಯವಸ್ಥೆ. ಇದು ರಾಜಕೀಯ ಉದ್ದೇಶಕ್ಕಾಗಿ, ರಾಜಕೀಯ ಹಿತಾಸಕ್ತಿಗಾಗಿ ಮಾಡುವಂಥದ್ದು ಅಲ್ಲ. ಆದರೆ ಅವ್ರಿಗೆ ಎಲ್ಲವೂ ಕೂಡ ರಾಜಕೀಯ ಅಂದರೆ ಕಾಮನೆ ಕಣ್ಣಿಗೆ ಹಳದಿನೇ ಕಾಣುತ್ತದೆ. ಅವ್ರ ಬಣ್ಣ ಕಾಣೋದು ಒಂದೇ ಹಳದಿ ಕಾಣೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅಂಜೋದಿಲ್ಲ, ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಮ್ಮ ಮನಸ್ಥಿತಿ, ನಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನು ಮಾಡಿ ತೋರಿಸೋರೆ. ಅದು ತೋರ್ಸಾಕ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ, ಭೂಮಿ ಮೇಲೆ ಹುಟ್ಟಿದ್ದೀವಿ, ಈ ತಾಲೂಕಿನಲ್ಲಿ ಹುಟ್ಟಿದ್ದೀವಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅದಕ್ಕೆ ನಾನು ಸಮಸ್ತ ಉನ್ನತ ಕ್ಷೇತ್ರದ ನಮ್ಮ ಹುನಗುಂದ ಹಾಗೂ ಇಳಕಲ್ ಉಭಯ ತಾಲೂಕಿನ ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ತಾವೆಲ್ಲರೂ ಬಂದು ಇಂಥ ಕ್ರೀಡಾಕೂಟಿಗೆ ತಾವು ಬೆಂಬಲವನ್ನು ನೀಡಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದರೆ ನಾನು ಮಾಧ್ಯಮದ ಮುಖಾಂತರ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಈ ಫೈನಲ್ ಪ್ಲೇ ಆಫ್ ಮ್ಯಾಚ್ ಮತ್ತು ಫೈನಲ್ ಪಂದ್ಯಾವಳಿ ಮತ್ತು ಪ್ರದರ್ಶನ, ಮಹಿಳೆಯರ ಒಂದು ವಿಶೇಷ ಪ್ರದರ್ಶನಕ್ಕೆ ಹೆಚ್ಚಿನ
ಆಸಕ್ತಿಯನ್ನು ವಹಿಸಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಮತ್ತು ಈಗಾಗಲೇ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ಪತ್ರವನ್ನು ಕಳಿಸಿದ್ವಿ. ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸ್ತಾರೆ. ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ನಾವು ಕಳೆದ 32 ದಿವಸಗಳಿಂದ ಪ್ರತಿ ಮಧ್ಯಾಹ್ನದ ಊಟವನ್ನು ಕೂಡ ಪ್ರೇಕ್ಷಕರಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಇಲ್ಲಿ ದಿವಸ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಮತ್ತು ನಾಳೆ ಪ್ರದರ್ಶನ ನಡೆಯುವಂಥ ಒಂದು ಮಹಿಳೆಯರ ಪ್ರದರ್ಶನ ಒಂದು ಪಂದ್ಯಾವಳಿಯಲ್ಲಿ ಕೂಡ ಬಂದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಊಟದ ವ್ಯವಸ್ಥೆ, ಅವರಿಗೆ ಏನು ನೀರಿನ ವ್ಯವಸ್ಥೆ, ಅವರಿಗೆ ಬೆಂಗಾಲ ವ್ಯವಸ್ಥೆ, ಅವರಿಗೆ ಆಸನದ ವ್ಯವಸ್ಥೆ ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ಆದ ಕಾರಣ ನಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು, ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಹುಣಸೂರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ.